ವೆಲ್ಕಮ್ ಟು ಲಕ್ಕಿ ಸ್ಟಾರ್ ಅಸ್ಟ್ರೋ. ನಿಮ್ಮ ಮುನಿರತ್ನಂ ಗುರೂಜಿ ಮಾಡುವ ನಮಸ್ಕಾರಗಳು. ಇಂದಿನ ಸಂಚಿಕೆಗಳಲ್ಲಿ ಮೊಬೈಲ್ ಸಂಖ್ಯೆ ಅದರದ ಸೀಕ್ರೆಟ್ಸ್ನ ನಾನು ಬಿಡಿಸಿ ನಿಮಗೆ ಹೇಳ್ತಾ ಇದ್ದೆ. ಅದರ ಜೊತೆಗೆ ಸವಿಸ್ತಾರವಾಗಿ ಅಂದರೆ ಆ ಜೋಡಿಗಳು ಯಾವ ಥರ ಇಂಪ್ಯಾಕ್ಟ್ ಕೊಡುತ್ತೆ, ಅದರ ಲಾಭ ಏನು, ಒಳ್ಳೆ ನಂಬರ್ಸ್ ಅಂದ್ರೆ ಏನು, ಗುಡ್ ನಂಬರ್ಸ್ ಅಂದ್ರೆ ಏನು ಅಂತ ತಿಳಿಸ್ಕೊಡ್ತಾ ಇದ್ದೆ ನಾನು. ಈಗ ಬೇರೆ ಒಂದು ಎರಡು ಜೋಡಿಗಳು 86, 87 ಅಂಡ್ 47 ಈ ಸಂಖ್ಯೆಗಳು ನಿಮ್ಮ ಮೊಬೈಲ್ ಸಂಖ್ಯೆನಲ್ಲಿದ್ರೆ ಅವು ಯಾವ ತರ ಇಂಪ್ಯಾಕ್ಟ್ ಕೊಡುತ್ತೆ, ಒಳ್ಳೇದು ಎಷ್ಟಿದೆ, ಪಾಸಿಟಿವ್ ಎಷ್ಟಿದೆ, ನೆಗೆಟಿವ್ ಎಷ್ಟಿದೆ ಅಂತ ತಿಳ್ಕೊಳಕ್ ಮುಂಚೆ ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂದ್ರೆ ವಿಡಿಯೋನಲ್ಲಿ ನಾನು ಪ್ರತಿಯೊಂದು ವಿಚಾರದಲ್ಲೂ ನಿಮ್ಗೆ ಹೇಳ್ತಾ ಬರ್ತೀನಿ. ಯಾವುದನ್ನ ಮೊಬೈಲ್ ಸಂಖ್ಯೆ ಅದರ ಸೀಕ್ರೆಟ್ ಬಿಡಿಸಿ ಹೇಳ್ತಾನೆ ಇರ್ತೀನಿ. ಮೊಬೈಲ್ ಸಂಖ್ಯೆದು ಯಾಕಂದ್ರೆ ಪಾಸಿಟಿವ್ ನೆಗೆಟಿವ್ ಎರಡೂ ತಿಳ್ಕೊಂಡಾಗ ನಿಮಗೆ ನಂಬರ್ ಸೆಲೆಕ್ಟ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಬನ್ನಿ ನೋಡೋಣ. ಈಗ ನಿಮ್ಮ ಮೊಬೈಲ್ ಸಂಖ್ಯೆನಲ್ಲಿ 86 ಅನ್ನೋದು ಜೋಡಿ ಇತ್ತು ಅಂತ ಇಟ್ಕೊಳ್ಳಿ. ಫಸ್ಟ್ ಒಳ್ಳೇದು ಯಾವುದು ಮತ್ತೆ ಕೆಟ್ಟದ್ದು ಯಾವುದು ನೋಡೋಣ. ಪಾಸಿಟಿವ್ ಏನು ಕೊಡ್ತದೆ, ನೆಗೆಟಿವ್ ಏನು ಕೊಡ್ತದೆ. ಫಸ್ಟ್ ಈ 86 ಯಾರ ಮೊಬೈಲ್ ಸಂಖ್ಯೆನಲ್ಲಿ ಇತ್ತು, ಹಣ ಅಂದ್ರೆ ದುಡ್ಡು ಮಾಡ್ತಾರೆ, ಆದಾಯನೂ ಇರುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಯಾವುದೇ ಒಂದು ವ್ಯವಹಾರ ಪರ್ಫೆಕ್ಟ್ ಆಗಿ ಮಾಡ್ತಾ ಇರ್ತಾರೆ. ಅಂದ್ರೆ ಗುರುಗಳೇ ನೀವು 8 ರಾಂಗ್ ನಂಬರ್ ಅಲ್ಲ ಅಂತ ಹೇಳಿದಿರಲ್ಲ, ನಾನು ಹೇಳಿದ್ದೀನಲ್ವಾ, ಹಂಗೆ ಕನ್ಫ್ಯೂಷನ್ ಮಾಡ್ಕೋಬೇಡಿ. ನಾನು ಹೇಳ್ತಾ ಇರೋದೇನು ಪಾಸಿಟಿವ್ ಅಂಡ್ ನೆಗೆಟಿವ್. ಮತ್ತೆ ಸಂವಹನ, ಪ್ರತಿಯೊಂದು ವಿಚಾರದಲ್ಲೂ ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಒಳ್ಳೆ ವ್ಯವಹಾರ ಮಾಡ್ತಾರೆ, ಪರ್ಫೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ನೆಟ್ವರ್ಕಿಂಗ್ ವೃದ್ಧಿ. ಇವ್ರು ಯಾವುದೇ ಒಂದು ವ್ಯವಹಾರ ಮಾಡ್ತಾ ಇರ್ತಾರ ಅದನ್ನ ಚೈನ್ ಲಿಂಕ್ ಆಗಿ ಬೆಳೆಸ್ಕೊಂಡು ಹೋಗ್ತಾ ಇರ್ತಾರೆ. ಜನನ್ನ ಕಮ್ಯುನಿಕೇಟ್ ಮಾಡಿ ಒಳ್ಳೆ ಸ್ಟ್ಯಾಂಡರ್ಡ್ ಮಾಡ್ಕೊಂತಾರೆ. ಮತ್ತೆ ಮೇನ್ ಏನಪ್ಪಾ ಅಂದ್ರೆ ಈ 86 ಇತ್ತು ಅಂದ್ರೆ ಆದಾಯ ಇರುತ್ತೆ. ಏನಿರುತ್ತೆ, ದುಡ್ಡಿನ ಹರಿವು ಅನ್ನೋದು ಇದ್ದೇ ಇರುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಬ್ಯಾಡ್ ಕಡೆ ನೋಡೋಣ, ಅಂದ್ರೆ ಪಾಸಿಟಿವ್ ಕಡೆ ನೋಡೋಣ. ಈ 86 ನಂಬರ್ ಆದಾಯ ಎಷ್ಟಿರುತ್ತೋ ಖರ್ಚು ಅಷ್ಟೇ ಇರುತ್ತೆ. ಇವರಿಗೆ ಏನಿರುತ್ತೆ, ಇಲ್ಲಿ ಆದಾಯ ಇದೆ ಪಾಸಿಟಿವ್ ನಲ್ಲಿ. ನೆಗೆಟಿವ್ ನಲ್ಲಿ ಏನಪ್ಪಾ ಇದೆ ಅಂತಂದ್ರೆ ಎಷ್ಟು ಆದಾಯ ಇರುತ್ತೋ ಅಷ್ಟು ಖರ್ಚಲ್ಲ, ಖರ್ಚು ಇರುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೆಲವು ವ್ಯವಹಾರಗಳಿಂದ ಒತ್ತಡನೂ ಇರುತ್ತೆ. ಮತ್ತೆ ಅಸ್ಥಿರತೆ ಅಂದ್ರೆ ಪ್ರಾಪರ್ ವೇ ಇರಲ್ಲ. ಈ 86 ನಂಬರ್ ಬಗ್ಗೆ ಎಷ್ಟು ಡೇಟಾ ಇದೆ ನೋಡಿ. ಪಾಸಿಟಿವ್ ಇದೆ, ನೆಗೆಟಿವ್ನು ಇದೆ. ಅದೇ ತರ ಇನ್ನೊಂದು ಜೋಡಿ ಬಗ್ಗೆ ನೋಡೋಣ. 87 ಮೊಬೈಲ್ ಸಂಖ್ಯೆನಲ್ಲಿ ಇದು ಬರ್ಬೋದಾ, ನಿಮಗೆ ಬಿಟ್ಟಿದ್ದು. ಯಾಕಂದ್ರೆ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ನೆಕ್ಸ್ಟ್ 87 ಅಲ್ಲಿ ಯಾರ್ಯಾರ ಮೊಬೈಲ್ ಸಂಖ್ಯೆನಲ್ಲಿ ಇದೆಯೋ ಗೌರವ ಸಿಗುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಏನ್ ಸಿಗುತ್ತೆ, ಮನುಷ್ಯನಿಗೆ ಗೌರವ ಅನ್ನೋದು ಸಿಗುತ್ತೆ. ನೆಕ್ಸ್ಟ್ ನಾಯಕತ್ವದ ಗುಣಗಳು. ಫಾರ್ ಎಕ್ಸಾಂಪಲ್ ರಾಜಕೀಯದಲ್ಲಿ ಇರ್ಬೋದು, ಯಾವ್ದನ್ನ ಒಂದು ಸಂಸ್ಥೆಯಲ್ಲಿ ಇರ್ಬೋದು, ಒಂದು ಕಂಪ್ನಿಯಲ್ಲಿ ಹೆಡ್ ಆಗಿರ್ಬೋದು. ಅಂತ ಜಾಗದಲ್ಲಿ ಇವ್ರಿಗೆ ನಾಯಕತ್ವದ ಗುಣಗಳು ಅಂದ್ರೆ ಲೀಡರ್ಶಿಪ್ ಕ್ವಾಲಿಟೀಸ್ ಅದನ್ನದು ಹೆಚ್ಚಿಗೆ ಇರುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ 87 ಇತ್ತು ನಿಮ್ಮ ಮೊಬೈಲ್ ಸಂಖ್ಯೆನಲ್ಲಿ ಆಧ್ಯಾತ್ಮಿಕತೆ ಅಂದ್ರೆ ದೇವರ ಕಡೆ ಗಮನ, ಅಂದ್ರೆ ಆಧ್ಯಾತ್ಮಿಕದ ಕಡೆ ಒಲವು, ಆ ತರ ಹೆಚ್ಚಿಗೆ ಇರುತ್ತದೆ ಈ ಸಂಖ್ಯೆ 87 ಇತ್ತು ಅಂದ್ರೆ. ಇದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರೆ ಜನಪ್ರಿಯತೆ, ಹೆಸರು ಗಳಿಸ್ತಾರೆ. ಜನಗಳ ಹತ್ರ ಒಳ್ಳೆ ನೇಮ್ ಅಂಡ್ ಫೇಮ್ ಇರುತ್ತೆ. ಇಲ್ಲ ಯಾವುದೋ ಒಂದು ವ್ಯವಹಾರದಲ್ಲಿ ಇರ್ತಾರೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ರಾಜಕೀಯದಲ್ಲಿ ಇದೆ, ಅಂತ ಜಾಗದಲ್ಲಿ ಒಳ್ಳೆ ಜನಪ್ರಿಯತೆಯ ಮಾಡ್ಕೊಂತಾರೆ. ಯಾಕಂದ್ರೆ ಶನಿ ಸಂಖ್ಯೆ ಮತ್ತು ಕೇತು ಸಂಖ್ಯೆ ಸೇರಿದಾಗ ಆ ತರ ಕಮ್ಯುನಿಕೇಟ್ ಮಾಡುತ್ತೆ. ಇವಾಗ ನಾವು ಒಳ್ಳೆದನ್ನು ಪಾಸಿಟಿವ್ ನೋಡಿದ್ವಿ, ಈಗ ನೆಗೆಟಿವ್ ನೋಡೋಣ. ಈ 87 ಇತ್ತು ಅಂದ್ರೆ ಕೆಲಸದಲ್ಲಿ, ಯಾವುದೇ ಒಂದು ಕೆಲಸದಲ್ಲಿ ಸ್ವಲ್ಪ ವಿಳಂಬ ಇರುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಪಾಸಿಟಿವ್ ಹೇಳಿದ್ದೀನಿ, ಇದು ನೆಗೆಟಿವ್. ಯಾವುದೇ ಒಂದು ಕೆಲಸದಲ್ಲಿ, ವ್ಯವಹಾರದಲ್ಲಿ ಸ್ವಲ್ಪ ವಿಳಂಬ ಇರುತ್ತೆ, ಅಂದ್ರೆ ಸ್ಲೋ ಮೂವಿಂಗ್ ಇರುತ್ತೆ. ಆಮೇಲೆ ಸಂಬಂಧಗಳಲ್ಲಿ ಸಮಸ್ಯೆಗಳು, ಅಂದ್ರೆ ಫ್ಯಾಮಿಲಿ ಲೈಫ್, ಇಲ್ಲ ಚಿಕ್ಕಪ್ಪ, ದೊಡ್ಡಪ್ಪ, ಅಣ್ಣ, ತಮ್ಮ ಅಂತ ಹೇಳ್ಕೊಂತೀವಲ್ಲ, ಆ ತರ ಸಂಬಂಧಗಳಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಈ ಜೋಡಿಗನ ಇತ್ತು ಅಂದ್ರೆ.
ಮತ್ತೆ ಜವಾಬ್ದಾರಿಗಳ ಒತ್ತಡ. ಇಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ನಾಯಕತ್ವ ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ, ಜನಪ್ರಿಯತೆ ಮಾಡ್ಕೊಂಡಿರ್ತಾರೆ, ಮತ್ತೆ ಗೌರವನೂ ಇರುತ್ತೆ. ಈ ತರ ಒಂದು ಫ್ಯಾಮಿಲಿ ಲೈಫಲ್ಲಿ ಸಿಕ್ಕಾಕೊಂಡಾಗ ಒತ್ತಡ ಅನ್ನೋದು ಆಟೋಮೆಟಿಕ್ ಬರುತ್ತೆ. ಆ ತರ ಜವಾಬ್ದಾರಿಯಿಂದ ಇವರು ಸ್ವಲ್ಪ ಒತ್ತಡವನ್ನ ಅನುಭವಿಸ್ಬೇಕಾಗುತ್ತೆ. ನೆಕ್ಸ್ಟ್, ಇದು ಇಂಪಾರ್ಟೆಂಟ್. ಈ 87 ಗನ ಇತ್ತು ಅಂದ್ರೆ ಕೆಲವು ಟೈಮಲ್ಲಿ ಒಂದು ಆಡು ಭಾಷೆ ಇದೆ, 6 ಕೇರಿಲ್ಲ 3 ಕೇಳಿದಿಲ್ಲ ಅಂತ ಒಂದು ಮಾತು ಬರ್ತಾ ಇರ್ತದೆ. ಅಂದ್ರೆ ಇಷ್ಟೆಲ್ಲ ಗೌರವ, ನಾಯಕತ್ವ, ಆಧ್ಯಾತ್ಮಿಕ ಜನಪ್ರಿಯತೆ ಇದ್ರೂ ಕೆಲವು ಟೈಮಲ್ಲಿ ಇವ್ರ ಪರಿಸ್ಥಿತಿ ಆ ತರ ಆಗ್ಬಿಡುತ್ತೆ. ಕಾರಣ ಏನಂದ್ರೆ ಈ 8ನೇ ಸಂಖ್ಯೆ ಇರೋದ್ರಿಂದ ಕೆಲವು ಸಮಸ್ಯೆಗಳನ್ನ ತಂದೊಡ್ತದೆ. ಯಾಕಂದ್ರೆ ಈ ಕಾಂಬಿನೇಷನ್ ಆ ತರದ್ದು. ಅರ್ಥ ಮಾಡ್ಕೊಂಡ್ರಾ? ನೋಡಿ, ಪಾಸಿಟಿವ್ ಎಷ್ಟಿದೆಯೋ ನೆಗೆಟಿವ್ ಕೂಡ ಅಷ್ಟೇ ಇದೆ. ಕೆಲವು ಟೈಮಲ್ಲಿ ಮೊಬೈಲ್ ಸಂಖ್ಯೆನಲ್ಲಿ 87 ಇಟ್ಕೊಂಡಿರ್ತಾರೆ, ಹೆಚ್ಚೆಚ್ಚವಾಗಿ ಗೌರವನ ಇರುತ್ತೆ, ಒಳ್ಳೆ ಜನಪ್ರಿಯತೆಯನ್ನು ಪಡ್ಕೊಂಡಿರ್ತಾರೆ. ಅವ್ರು ಏನ್ ಅನ್ಕೊಂತಾರೆ, ನ್ಯೂಮರಾಲಜಿನಲ್ಲಿ ಈ ನಂಬರ್ ಬಗ್ಗೆ ಹೇಳ್ತಾ ಇರೋದು ರಾಂಗ್ ಅನ್ಕೊಂಡ್ಬಿಡ್ತಾರೆ. ಇದೇ ಇಂಪಾರ್ಟೆಂಟ್ ತಿಳ್ಕೊಬೇಕಾಗಿರೋದು ನೀವು. ಕೆಲವು ಜೋಡಿಗಳು ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಬನ್ನಿ ಇನ್ನ ಒಂದು ಜೋಡಿನಲ್ಲಿ ನೋಡಕ್ ಹೋಗೋಣ. ಇನ್ನ ಈ 47 ಬಗ್ಗೆ ನೋಡೋಣ. ರಾಹು ಸಂಖ್ಯೆ ಮತ್ತೆ ಕೇತು ಸಂಖ್ಯೆ, ಈ 2 ಜೋಡಿ ನಿಮ್ಮ ಮೊಬೈಲ್ ಸಂಖ್ಯೆನಲ್ಲಿದ್ರೆ ಯಾವ ತರ ಇರುತ್ತೆ ನೋಡೋಣ. ಒಂದು, ಸಂಶೋಧನೆ ಮತ್ತೆ ಮನೋಭಾವ, ಉತ್ತಮ ಯೋಜನೆ ಮತ್ತೆ ವಿಶ್ಲೇಷಣೆ ಮತ್ತೆ ಸಾಮರ್ಥ್ಯ. ಇಷ್ಟು ತರಗಳು ಇವರಲ್ಲಿ ಒಂದು ಕ್ವಾಲಿಟೀಸ್ ಇರ್ತವೆ. ಯಾವ ತರಪ್ಪ ಅಂದ್ರೆ, ಏನಾದ್ರೂ ಒಂದು ವ್ಯವಹಾರ ಮಾಡ್ತಾ ಇರ್ತಾರೆ, ಇಲ್ಲ ಒಂದು ಸೈಂಟಿಸ್ಟ್ ಆಗಿರ್ಬೋದು, ಒಳ್ಳೆ ಸಂಶೋಧನೆ ಮಾಡ್ತಾರೆ ಅಂದ್ರೆ ಅದ್ರ ಬಗ್ಗೆ 100% ರಿಸರ್ಚ್ ಮಾಡ್ತಾರೆ. ಯಾಕಂದ್ರೆ ರಾಹು ಅನ್ನೋ ಸಂಖ್ಯೆ ನಿಗೂಢದ ಸಂಖ್ಯೆ. ಈ ಸಂಖ್ಯೆ ಜೊತೆ ಕೇತು ಸೇರ್ಕೊಂಡಾಗ ಅದನ್ನು ಭೇದಿಸ್ತಾರೆ ಅಂತಾನೆ ಅರ್ಥ. ಅಂದ್ರೆ ಒಂದು ಸೈಂಟಿಸ್ಟ್ಗೆ ಈ ಸಂಖ್ಯೆ ಇದ್ರೆ ಎಕ್ಸಲೆಂಟ್ ಆಗಿರುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮನೋಭಾವ ಅಂದ್ರೆ ಅವ್ರ ಮನೋಭಾವ ಒಳ್ಳೆ ಕಾನ್ಫಿಡೆನ್ಸ್ ರೀತಿಯಲ್ಲಿ ಇರ್ತದೆ ಅದಕ್ಕೆ. ಮತ್ತೆ ಏನೇ ಒಂದು ವ್ಯವಹಾರ ಮಾಡ್ಬೇಕಾದ್ರೆ ಉತ್ತಮ ಯೋಜನೆ. ಇವ್ರು ಈ ನಂಬರ್ಗನ ಇತ್ತು ಅಂದ್ರೆ ಒಂದು ಪರ್ಫೆಕ್ಟ್ ಪ್ಲಾನ್ ಮಾಡ್ತಾರೆ. ಅಂದ್ರೆ ಕೆಲವರು ಪ್ಲಾನ್ ಆಗ್ತಾರೆ, ಎಲ್ಲ ಫ್ಲಾಪ್ ಆಗ್ತಾ ಇರ್ತಾರೆ. ಇವ್ರದ್ದು ಹಂಗಲ್ಲ, ಇವ್ರು ಪ್ಲಾನ್ ಮಾಡಿದ್ರೆ ಅದು ಪರ್ಫೆಕ್ಟ್ ಆಗಿರುತ್ತೆ. ಉತ್ತಮ ಯೋಜನೆ ಅಂದ್ರೆ ಅದನ್ನೇ. ಯಾವಾಗ್ಲೂ ಮನುಷ್ಯ ಒಂದು ನಾಲೆಡ್ಜ್ ಇಟ್ಕೊಂಡು ಪ್ಲಾನ್ ಮಾಡಿದ್ರೆ ಅದು ಪರ್ಫೆಕ್ಟ್ ಆಗಿ ಸೆಟ್ ಆಗುತ್ತಲ್ಲ, ಅದನ್ನೇ ಉತ್ತಮ ಯೋಜನೆ ಅಂತ ಕೂಡ ಹೇಳ್ತೀವಿ. ಎರಡನೇದು, ಈ ಮೊಬೈಲ್ ಸಂಖ್ಯೆಗನ ಇತ್ತು ಅಂದ್ರೆ ಒಬ್ಬ ಮನುಷ್ಯನ ಟಾಪ್ ಟು ಬಾಟಮ್ ಕ್ಲಾರಿಫಿಕೇಶನ್ ಮಾಡ್ತಾರೆ, ವಿಶ್ಲೇಷಣೆ ಮಾಡಿಬಿಡ್ತಾರೆ ಅವರು ಪ್ರಾಪರ್ ಆಗಿ. ಇವರಲ್ಲಿ ಏನಿದೆ ಶಕ್ತಿ ಅನ್ನೋ ಆ ಪವರ್ ಈ ನಂಬರ್ನಲ್ಲಿ ಇದೆ. ಮತ್ತೆ ಸಾಮರ್ಥ್ಯ, ಯಾವುದೇ ಒಂದು ವಿಚಾರದಲ್ಲಿ ಇವ್ರು ಹಿಂದೆ ತಿರುಗಲ್ಲ, ಪ್ರತಿಯೊಂದರಲ್ಲೂ ಮುನ್ನುಗ್ಗಿ ಅದನ್ನ ಜಯಿಸ್ತಾರೆ ಅಂತಾನೆ ಅರ್ಥ. ನೋಡಿ, ಈ ಸಂಖ್ಯೆ ಇನ್ನು ಕೆಲವು ಕ್ಷೇತ್ರಗಳಲ್ಲಿ ಒಳ್ಳೆ ಎಕ್ಸಲೆಂಟ್ ಸಕ್ಸಸ್ ಕೊಡುತ್ತೆ. ಈ 47 ಶಿಕ್ಷಣ ಕ್ಷೇತ್ರ ಅಂದ್ರೆ ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ ಆಗ್ಬೋದು, ಒಳ್ಳೆ ವಿದ್ಯಾಸಂಸ್ಥೆಗಳಾಗ್ಬೋದು, ಒಳ್ಳೆ ಕಾಲೇಜು, ಈ ತರ ಎಲ್ಲ ಇರ್ತಾವಲ್ಲ, ಅಂತ ಜಾಗದಲ್ಲಿ ಈ ಮೊಬೈಲ್ ಸಂಖ್ಯೆಗನ ಇತ್ತು ಅಂದ್ರೆ ಅವ್ರಿಗೆ ಎಕ್ಸಲೆಂಟ್ ಆಗಿ ಲೀಡ್ ಮಾಡ್ಬೋದು, ಇಲ್ಲ ಟೀಚ್ ಮಾಡ್ಬೋದು. ಈ ತರ ಸಪೋರ್ಟ್ ಮಾಡುತ್ತೆ ಈ ತಂತ್ರಜ್ಞಾನ. ಮತ್ತೆ ನೋಡಿ, ಸೈಂಟಿಫಿಕ್ಸ್ ನಾನು ಹೇಳಿದ್ನಲ್ಲ, ಅದರಲ್ಲೂ ಕೂಡ ಚೆನ್ನಾಗಿ ಮುಂದುವರಿಯಬಹುದು ಈ ಸಂಖ್ಯೆಯಿಂದ. ಅಧ್ಯಯನ ಕ್ಷೇತ್ರಗಳಿಗೆ ಯಾವುದೇ ಒಂದು ಅಧ್ಯಯನ, ರಿಸರ್ಚ್ ಆಗ್ಬೋದು, ಸೈಂಟಿಸ್ಟ್ ಇರ್ಬೋದು, ಏನಕ್ಕಾದ್ರೂ ಸರಿ ಈ 47 ಇಲ್ಲ 74 ನಿಮ್ಮ ಮೊಬೈಲ್ ಸಂಖ್ಯೆನಲ್ಲಿದ್ರೆ ಅನುಕೂಲ ಅಂತಾನೆ ಹೇಳ್ಬೋದು. ಅಂದ್ರೆ 100% ಯೂಸ್ಫುಲ್ ಇದೆ. ಇಲ್ಲಿ 4 ನಂಬರ್ ಇದೆ, ಬೇಕಾ ಬೇಡವಾ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಯಾಕಂದ್ರೆ ಈ ನಂಬರ್ ಜೋಡಿ ಇತ್ತು ಅಂದ್ರೆ ಇಂಥ ಜಾಗಗಳಲ್ಲೆಲ್ಲ ಇವ್ರು ಈ ಕ್ಷೇತ್ರಗಳಲ್ಲಿ ಸಕ್ಸಸ್ ಆಗ್ತಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್, ಇದ್ರಲ್ಲಿ ಪಾಸಿಟಿವ್ ನೋಡಿದ್ವಿ, ಇವಾಗ ನೆಗೆಟಿವ್ ನೋಡೋಣ. ಇಷ್ಟೆಲ್ಲ ಇವ್ರಿಗೆ ಯೋಜನೆಗಳಲ್ಲಿ, ಇಂಥ ಕ್ಷೇತ್ರಗಳಲ್ಲಿ, ಇಂಥ ಇದ್ರಲ್ಲಿ ಫಾಸ್ಟ್ ಮೂವಿಂಗ್ ಇದೆ. ಆದ್ರೆ ನೆಗೆಟಿವ್ ಕೂಡ ಸ್ವಲ್ಪ ಇರುತ್ತೆ. ನೋಡಿ, ಏಕಾಂತ ಮನೋಭಾವನೆ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡುವಂತ ಆ ತರ ಕನೆಕ್ಟ್ ಆಗ್ತಾರೆ. ಮತ್ತೆ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ, ನಾನು ಮೊದಲೇ ಹೇಳಿದೆ, ವಿಶ್ಲೇಷಣೆ ಮಾಡಿದಿರ ಇವ್ರು ಏನು ಡಿಸಿಷನ್ ತಗೊಳಲ್ಲ. ಒಬ್ಬ ಮನುಷ್ಯನ ಬಗ್ಗೆ ಪೂರ್ತಿ ಡೇಟಾ ಸಿಕ್ಕಿರೇನೆ ಫೈನಲ್ ಮಾಡೋದು ಇವ್ರು. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಯಾವುದೇ ಒಂದು ನಿರ್ಧಾರ ತಗೋಬೇಕಾದ್ರೆ ಕೆಲವ್ರ ಹತ್ರ ನಾವು ಹೋಗ್ತೀವಿ, ಸಾರಿ ಕೆಲಸ ಮಾಡ್ಕೊಡ್ತೀರಾ ಅಂದ್ರೆ, ನಾಳೆ ಯೋಚನೆ ಮಾಡ್ಬಿಟ್ಟು ಹೇಳ್ತೀನಿ, ತಿಳಿಸ್ತೀನಿ ಹೋಗಿ ಅಂತ ಹೇಳ್ತಾರಲ್ಲ,
ಈ ಸಂಖ್ಯೆ ಇದ್ರೆ ಇವ್ರು ಕೂಲಂಕುಷವಾಗಿ ಅದನ್ನು ವಿಶ್ಲೇಷಣೆ ಮಾಡಿ ಲಾಸ್ಟ್ ಫೈನಲ್ ಮಾಡಿ ನಿರ್ಧಾರ ತಗೊಂತಾರೆ. ಅಂದ್ರೆ ಅದಕ್ಕೆ ಸ್ವಲ್ಪ ನಿರ್ಧಾರ ತಗೊಳಕ್ ಸ್ವಲ್ಪ ವಿಳಂಬ ಆಗ್ತದೆ. ನೆಕ್ಸ್ಟ್, ಅತಿಯಾಗಿ ಯೋಚಿಸುವ ಪ್ರವೃತ್ತಿ. ಈ ನಂಬರ್ಗನ ಇದ್ರೆ ತುಂಬಾ ಡೀಪ್ ಥಿಂಕಿಂಗ್ ಆಗಿ ಯೋಚನೆ ಮಾಡ್ತಾರೆ. ರೀಸನ್ ಏನಪ್ಪಾ? ಸಂಶೋಧನೆ, ರಿಸರ್ಚ್ ಮೈಂಡ್ ಇರುತ್ತೆ, ವಿಶ್ಲೇಷಣೆ ಮಾಡುವುದು ಪ್ರತಿಯೊಂದು ಸಾಮರ್ಥ್ಯನೂ ಇವ್ರಿಗಿರುತ್ತೆ. ಈ ಕ್ಷೇತ್ರಗಳಲ್ಲಿ ಇವರಿದ್ರೆ ಇನ್ನು ಯೋಚನೆ ಮಾಡಿದ್ರೆ ಏನ್ ಮಾಡ್ತಾರೆ ಅಂದ್ರೆ ಥಿಂಕಿಂಗ್ ಮೈಂಡ್ ಜಾಸ್ತಿ ಇರುತ್ತೆ. ಅಂದ್ರೆ ಓವರ್ ಆಲ್ ಇಲ್ಲಿ ನೋಡಕ್ ಬಂದಾಗ 47 ಆಗ್ಲಿ 74 ಈ ಜೋಡಿ ಇಸ್ ಎ ಗುಡ್ ನಂಬರ್. ನಾನು ಅದನ್ನೇ ಪದೇ ಪದೇ ಹೇಳೋದು ನಿಮ್ಗೆ. ಒಂದು ಮೊಬೈಲ್ ಸಂಖ್ಯೆ ಜೋಡಿನ ತಗೋಬೇಕಾದ್ರೆ ನಾವು ಅದ್ರಲ್ಲಿ ಪಾಸಿಟಿವ್ ಎಷ್ಟಿದೆ, ನೆಗೆಟಿವ್ ಎಷ್ಟಿದೆ, ನಮ್ಮ ಮೇಲೆ ಎಷ್ಟೊಂದು ಇಂಪ್ಯಾಕ್ಟ್ ಬೀಳ್ತದೆ. ಯಾಕಂದ್ರೆ 4 ಸಂಖ್ಯೆ ಇದೆ ತಗೋಬಾರ್ದು ಅಂತಲ್ಲ, 47 ಗುಡ್ ನಂಬರ್ ಇದೆ. ಯಾಕಂದ್ರೆ ಆಲ್ಮೋಸ್ಟ್ 95% ಇದು ಸಕ್ಸಸ್ ಕೊಡುವಂತ ಜೋಡಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಷ್ಟೆಲ್ಲ ಇರ್ಬೇಕಾದ್ರೆ ಇಷ್ಟು ಸಣ್ಣ ಪುಣ್ಣ ಇದ್ದೇ ಇರುತ್ತೆ, ಅದ್ರಲ್ಲಿ ಸಮಸ್ಯೆ ಅನ್ನೋದಲ್ಲ. ಒಂದು ಪ್ರಕಾರ ನೋಡ್ಕೋಬೇಕಾದ್ರೆ 98% ಇದು ಸಕ್ಸಸ್ ಜೋಡಿ ನಂಬರ್ ಅಂತಾನೆ ಹೇಳ್ಬೋದು. ನಾನು ಯಾವುದೇ ಒಂದು ಮೊಬೈಲ್ ಸಂಖ್ಯೆ ಬಗ್ಗೆ ವಿಶ್ಲೇಷಣೆ ಮಾಡಿ ನೋಡಿದಾಗ ನಿಮಗೆ ತಿಳಿಸ್ತಾ ಇರ್ತೀನಿ ಸೀಕ್ರೆಟ್ಸ್ ಬಗ್ಗೆ. ಯಾಕಂದ್ರೆ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಯಾವುದೇ ಸಂಖ್ಯೆ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಯಾವ್ಯಾವ ಜೋಡಿಗಳಿರ್ಬೇಕು, ಯಾವ್ಯಾವ ಜೋಡಿಗಳಿರ್ಬಾರ್ದು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಎಲ್ಲ ಒಳ್ಳೆ ಸಂಖ್ಯೆಗಳು ಅಂತ ಕನ್ಸಿಡರ್ ಮಾಡಕ್ ಆಗಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಪ್ರೊಫೆಷನ್ಗೆ ನೀವು ಯಾವ ಉದ್ಯೋಗದಲ್ಲಿದ್ದೀರಾ ಅದಕ್ಕೆ ತಕ್ಕನಾಗಿ ಜೋಡಿಗಳನ್ನ ಸೆಟ್ ಮಾಡಿಕೊಂಡು ನಿಮ್ಮ ಲಕ್ಕಿ ನಂಬರ್ ತರ ಇಟ್ಕೊಂಡು ಟೋಟಲ್ ಡಿಜಿಟ್ ಅಂತ ನಾನು ಏನ್ ಹೇಳ್ತಾ ಇರ್ತೀನಿ, ನಿಮ್ ಮೊಬೈಲ್ ಸಂಖ್ಯೆ ಟೋಟಲ್ 1 ಡಿಜಿಟ್ ನಿಮ್ ಲಕ್ಕಿ ನಂಬರ್ ಆಗಿರೋ ತರ ಇಟ್ಕೊಂಡ್ರೆ 100% ಸಕ್ಸಸ್ ಸಿಗುತ್ತೆ. ಅದರಲ್ಲಿ ಬ್ಯಾಡ್ ಸಂಖ್ಯೆಗಳಿಲ್ದಿರ ನೋಡ್ಕೋಬೇಕಾಗುತ್ತೆ. ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇದೇ ತರ ಜೋಡಿಗಳ ಬಗ್ಗೆ ಪೂರ್ತಿ ವಿವರವಾಗಿ, ಅಂದ್ರೆ ಅದ್ರಲ್ಲಿ ಪಾಸಿಟಿವ್ ಎಷ್ಟಿದೆ, ನೆಗೆಟಿವ್ ಎಷ್ಟಿದೆ ಖಂಡಿತ ತಿಳಿಸ್ಕೊಡ್ತೀನಿ. ಅದುವರೆಗೂ ಧನ್ಯವಾದಗಳು.